ಕೆಲವೆಡೆ ಜನರು ಓಡಾಟವನ್ನ ಮಾಡ್ತಾನೆ ಇದ್ದಾರೆ. ಬೆಂಗಳೂರಿನ 8ನೇ ಮೈಲಿಕಲ್ನಲ್ಲಿ ಯಥಾಸ್ಥಿತಿಯಾಗಿ ಇದೆ ಜನಜೀವನ. ಬೆಂಗಳೂರಿನ ಕೆಲವೆಡೆ ಜನರು ಓಡಾಟವನ್ನ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ 8ನೇ ಮೈಲಿಕಲ್ನಲ್ಲಿ ಯಥಾಸ್ಥಿತಿಯಾಗಿದೆ ಪರಿಸ್ಥಿತಿ. ಕಾರು, ಬೈಕ್, ಆಟೋಗಳು ಸಂಚಾರವನ್ನ ಮಾಡ್ತಾ ಇದ್ದಾವಂತೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಲಾಕ್ಡೌನ್ ಆಗಿದ್ರು ಕೂಡ ಜನ ಕೇರ್ ಮಾಡ್ತಾ ಇಲ್ಲ. ಸಾಕಷ್ಟು ಕಡೆ ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಸುಮ್ನೆ ಅಡ್ಡಾಡ್ಬೇಡಿ ಅಂತ ಎಷ್ಟು ಹೇಳಿದ್ರು ಕೂಡ ನಮ್ ಜನ ಅದ್ ಯಾವ ಕೇಳ್ತಾರೋ ಏನೋ ಗೊತ್ತಿಲ್ಲ. ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡುವಂತ ಲಾರಿಗಳು ಓಡಾಡ್ತವೆ ಅಥವಾ ಕೆಲವೊಂದು BMTCಗಳನ್ನ ಈಗ ಆಲ್ರೆಡಿ ರೋಡಿಗೆ ಇಳಿಸಲಾಗಿರುವಂತದ್ದು 134 BMTCಗಳನ್ನ ಇಳಿಸಲಾಗಿದೆ. ಯಾಕಂದ್ರೆ ಎಸೆನ್ಷಿಯಲ್ ಸರ್ವಿಸ್, ಈಗ ಪತ್ರಕರ್ತರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಆರೋಗ್ಯ ಸಿಬ್ಬಂದಿಗಳಾಗಿರ್ಬೋದು, ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಆ BMTCಗಳು ಮಾತ್ರ ವರ್ಕ್ ಮಾಡ್ತಾ ಇದ್ದಾವೆ. ಆದ್ರೆ ಎಷ್ಟೇ ಎಚ್ಚರಿಕೆ ಕೊಟ್ಟು ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ಆಟೋಗಳು ರಸ್ತೆಗಿಳಿದಿರುವಂತದ್ದು, ಜನರು ಕೂಡ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅದ್ಯಾವಾಗ ಬುದ್ಧಿ ಬರುತ್ತೆ ಏನೋ ಗೊತ್ತಿಲ್ಲ. ಕಠಿಣ ಲಾಕ್ಡೌನ್ ನ ಎಚ್ಚರಿಕೆಯನ್ನ ನೀಡಿದ್ದಾರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ಹೇಳಿದ್ದಾರೆ. ಇನ್ನು ಒಂದ್ ಕಡೆ ಗೃಹ ಸಚಿವರು ಹೇಳಿದ್ದಾರೆ. ಪೊಲೀಸರು ಕೂಡ ಅಲ್ಲಲ್ಲಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ ಜನ, ಅಲ್ಲಿನ ಜನ ಮಾತ್ರ, ಎಲ್ಲರೂ ಅಲ್ಲ, ಬೆಂಗಳೂರಿನ ಎಲ್ಲಾ ಜನ ಅಲ್ಲ, ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ. ಆದ್ರೆ ಕೆಲವೊಂದು ಭಾಗಗಳಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ನಿಮ್ಗೆ, ಯಾವ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ ಅಂತ. ಅತ್ತಿಬೆಲೆ ಗಡಿಯಿಂದ ತಮಿಳುನಾಡಿನ ವಾಹನಗಳು ವಾಪಸ್ ಹೋಗ್ತಾ ಇದ್ದಾವೆ. ಎಲ್ಲಾ ವಾಹನಗಳನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ತಮಿಳುನಾಡಿನ ಗಡಿಭಾಗ ಅಂದ್ರೆ ಅತ್ತಿಬೆಲೆ, ಕರ್ನಾಟಕ ತಮಿಳುನಾಡಿನ ಗಡಿಭಾಗದಲ್ಲಿ ಸಾಕಷ್ಟು ತಮಿಳುನಾಡಿಂದ ವಾಹನಗಳು ಬರ್ತಾ ಇರುವಂತದ್ದು. ಅವುಗಳನ್ನ ವಾಪಸ್ ಕಳುಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಂದ್ರೆ ಯಾವುದೇ ವಾಹನಗಳು ಎಸೆನ್ಷಿಯಲ್ ಸರ್ವಿಸ್ ಬಿಟ್ಟು ಯಾವುದೇ ವಾಹನಗಳು ಒಳಗ್ ಬರಂಗೂ ಇಲ್ಲ, ಹೊರಗೆ ಹೋಗಂಗೂ ಇಲ್ಲ. ಆ ರೀತಿಯಾದಂತ ಸ್ಟ್ರಿಕ್ಟ್ ಆದಂತ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ತುಂಬಾ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಒಳಗಡೆ ಬಿಡ್ತಾರೆ. ಸೊ ಹೀಗಾಗಿ ತಮಿಳುನಾಡಿಂದ ಬರ್ತಾ ಇರುವಂತವ್ರನ್ನ ಪೊಲೀಸರು ಅಲ್ಲೇ ತಡೆದು ಬಿಟ್ಟು ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೋಸ್ಕರನೇ ಬೆಂಗಳೂರು ಕಡೆ ಬರ್ತಾ ಇದ್ರು, ಅವರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬೆಂಗಳೂರಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಈಗ ಆಲ್ರೆಡಿ ಜಾರಿಯಾಗಿದೆ. ಸುಮ್ನೆ ಓಡಾಡಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಈಗ ಆಲ್ರೆಡಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು, ಸುಮ್ನೆ ಓಡಾಡಿದ್ರೆ ಕೇಸು ಮತ್ತೆ ದಂಡ ಎರಡನ್ನೂ ಕೂಡ ಹಾಕ್ತೀವಿ. ಕಠಿಣ ಕ್ರಮದ ಎಚ್ಚರಿಕೆಯನ್ನು ಅವರು ಕೊಟ್ಟಿರುವಂತದ್ದು. ಮಧ್ಯಾಹ್ನ 12 ಗಂಟೆಯವರೆಗೆ ಅಂಗಡಿಗಳು ಓಪನ್ ಇರ್ತವೆ. ಅವರ ಮನೆಯ ಹತ್ತಿರದ ಅಂಗಡಿಗಳಿಗೆ ಹೋಗಿ ತಗೊಂಡ್ ಬರ್ಬೇಕು. ಅದನ್ನ ಬಿಟ್ಟು ಗಾಡಿಲಿ ಅಲ್ಲಿ ತಗೊಂಡ್ಬರ್ತೀನಿ, ಇಲ್ಲಿ ತಗೊಂಡ್ಬರ್ತೀನಿ, ಅಲ್ಲಿ ಓಪನ್ ಆಗಿರುತ್ತೆ, ಇಲ್ಲಿ ಓಪನ್ ಆಗಿರುತ್ತೆ ಅಂತ ಸುಮ್ನೆ ಅಡ್ಡಾಡಂಗಿಲ್ಲ. ಬೈಕ್ ನಲ್ಲಿ ಸುಮ್ನೆ ಓಡಾಡಿದ್ರೆ ಖಂಡಿತ ನಾವು ಬಿಡೋದಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ಭಾಸ್ಕರ್ ರಾವ್. ಇಂದು ಬೆಂಗಳೂರು ಸಂಪೂರ್ಣ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತರಾದಂತಹ ಭಾಸ್ಕರ್ ಅವರವರು ಬೆಳಿಗ್ಗೆ ವಾಕಿಂಗ್ ಜೊತೆಗೆ ಎಲ್ಲ ಕೂಡ ಅಲ್ಲಿ ಬೀಟ್ನ ವ್ಯವಸ್ಥೆ ಕೂಡ ಮಾಡ್ಕೊಂಡು ಮತ್ತೊಂದು ಕಡೆ ತಪಾಸಣೆ ಮಾಡುವಂಥ ಜಾಗಕ್ಕೆ ಬಂದು ಅಲ್ಲಿ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಕಮಿಷನರ್ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಇವತ್ತಿನಿಂದ ಬೆಂಗಳೂರು ಸಂಪೂರ್ಣ ಲಾಕ್ಡೌನ್, ನಿಮ್ಮ ಭದ್ರತೆ ಸಂಬಂಧಪಟ್ಟಂತೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ? ಒಂದಿನ 2 ದಿನ ಸ್ವಲ್ಪ ಟಫ್ ಆಗಿರುತ್ತೆ, ಯಾಕಂದ್ರೆ ಜನರಿಗೂ ಅಭ್ಯಾಸ ಆಗಬೇಕಲ್ಲ. ನಾಡಿದಿಂದ ಸ್ವಲ್ಪ ಇನ್ನೂ ಈಸಿ ಆಗುತ್ತೆ. 12 ಗಂಟೆ ತನಕ ಸಾರ್ವಜನಿಕರಿಗೆ ಅವಕಾಶ ಇದೆ. ಅಂಗಡಿ ಇತ್ಯಾದಿಗಳಿಗೆ ವಿಸಿಟ್ 12 ಗಂಟೆ ಮೇಲೆ ಇನ್ನೂ ಟೈಟ್ ಮಾಡ್ತೀವಿ ನಾವು ಅದಕ್ಕೆ. ಅದೇ ರೀತಿಯಾಗಿ ಸಾಯಂಕಾಲ 8 ಗಂಟೆಗೆ ಲಾಸ್ಟ್ ಆರ್ಡರ್ ತೊಗೊಂಡು ಈ ಫುಡ್ ಅಗ್ರಿಗೇಟರ್ಸ್ ಎಲ್ಲ ಇರ್ತಾರಲ್ಲ, ಸುಮ್ಮನೆ ಆಮೇಲೆ ತೊಗೊಂಡು ಮೋಟರ್ ಸೈಕಲ್ ಮೇಲೆ ಹೋಗೋದು ಅಲ್ಲಿ ಹೋಗೋದು ಅದಕ್ಕೆ ಅವಕಾಶ ಇರೋದಿಲ್ಲ. ಭಾಳ ಯೋಚನೆ ಮಾಡಿಬಿಟ್ಟು ಗೌರ್ಮೆಂಟ್ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದೆ. ಯಾಕಂದರೆ ಲಾಕ್ಡೌನ್ ಜೀರ್ಣಿಸ್ಕೊಳ್ಳೋದು ಭಾಳ ಕಷ್ಟ. ಮತ್ತು ಇಷ್ಟು ದೊಡ್ಡ ಮಹಾನಗರ ಇದು, ಇಷ್ಟು ದೊಡ್ಡ ಮಹಾನಗರಕ್ಕೆ ನಾವು ಒಂದೇ ಸರ್ತಿ ಲಾಕ್ಡೌನ್ ಮಾಡಿಬಿಟ್ರೆ ಪ್ರಪಂಚಾದ್ಯಂತ ವ್ಯವಹಾರ ಇರುವಂಥ ಮಹಾನಗರ ಇದು.
ಸೊ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್. ಬಟ್ ನಮ್ಮ ಅಧಿಕಾರಿ ಸಿಬ್ಬಂದಿ ಚೆನ್ನಾಗಿ ಮಾಡ್ತಾರೆ. ರಾತ್ರಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಬೆಳಗ್ಗೆ ಬಂದು ನಮ್ಮ ಟ್ರಾಫಿಕ್ ಸಿಬ್ಬಂದಿ ಏನು ಮಾಡ್ತಾ ಇದ್ದಾರೆ, ಹೆಂಗೆ ಶಿಫ್ಟ್ ಚೇಂಜ್ ಆಗ್ತಾ ಇದೆ, ಮತ್ತು ಯಾರು ಹೊರಗಡೆ ಬಂದಿದ್ದಾರೆ ಅಂತ ನೋಡಕ್ಕೆ ಬಂದಿದೆ ಅಲ್ಲಿಗೆ. ಮತ್ತು ಪಾಸ್ ಇಲ್ದಿರೋ ಕಾರಣಗಳಿಂದ ಕೇವಲ ಯಾರ ಹತ್ರ ID ಇದೆ ಅವ್ರು ಮಾತ್ರನೇ ಕೆಲಸ ಮಾಡೋ ಹೊರಗಡೆ ಬರೋ ಅವಕಾಶ ಇದೆ. ಬಟ್ ಬೇರೆ ಎಲ್ರಿಗೂ ಮನೆಯಲ್ಲೇ ಇರೋದು ಒಳ್ಳೆಯದು. ಯಾಕೆಂದರೆ ಎಷ್ಟು ನಾವು ಚೈನ್ ಕಟ್ ಮಾಡಬೇಕು ಅಂತ ಇದೆ, ಲಿಂಕ್ ಕಟ್ ಮಾಡಬೇಕು ಅಂತ ಆ ಉದ್ದೇಶದಿಂದ ನಾವು ಮಾಡೋದಿಲ್ಲ ಅದಕ್ಕೆ. ಸರ್, ಮತ್ತೊಂದು ಕಡೆ ಕಳೆದ ಒಂದು ಲಾಕ್ಡೌನ್ ಹೋಲಿಕೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿಲ್ಲ. ಬಟ್ ಈ ಒಂದು ಲಾಕ್ಡೌನ್ ಸಮಸ್ಯೆಯಲ್ಲಿ ಪೊಲೀಸರ ಸಿಬ್ಬಂದಿ ಕರ್ತವ್ಯದ ವೇಳೆ ಅವರಿಗೆ ಸೋಂಕು ಕಾಣಿಸ್ಕೊಂಡು ಈಗೆಲ್ಲ ಕೂಡ ಸಾಕಷ್ಟು ಜನ ಕ್ವಾರಂಟೈನ್ ಆಗಿ ಎಲ್ಲ ಕೂಡ ಐಸೋಲೇಷನ್ ಇರೋದು. ಈ ಸಂದರ್ಭದಲ್ಲಿ ನಿಮಗೆ ಒಂದು ಚಾಲೆಂಜ್ ಆಗಿರುವಂಥದ್ದು. ಈ ಸರ್ತಿ ಲಾಕ್ಡೌನ್ ಬಹಳ ಚಾಲೆಂಜ್ ಆಗಿರುತ್ತೆ. ಯಾಕೆಂದರೆ ಸಿಬ್ಬಂದಿ ಕೂಡ ಕಮ್ಮಿ ಇದ್ದಾರೆ. ಬಟ್ ನಾವು ಒಂದು ಹೊಸ ಸ್ಕೀಮ್ ಮಾಡಿದ್ದೀವಿ, ವಾಲಂಟಿಯರ್ಸ್ ತಗೊಳ್ತಾ ಇದ್ದೀವಿ. ಈಗಾಗಲೇ ನಿನ್ನೆ ನಾವು ಕರೆ ಕೊಟ್ಟಿದ್ದಕ್ಕೆ 1,500 ವಾಲಂಟಿಯರ್ಸ್ ಆಗಲೇ ನಾವು ಬಂದು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಅಂತ. ನಿಜವಾಗ್ಲೂ ಭಾಳ ಸ್ನೇಹಕರವಾದ ವರ್ತನೆ ಇದು. ಸೊ ಅವ್ರಿಗೆ ಸ್ವಾಗತಿಸಿ ಅವ್ರಿಗೆ ನಾವು ಒಂಥರ ರೂಟೀನ್ ಡ್ಯೂಟೀಸಲ್ಲಿ ನಾವು ಅವ್ರ ಜೊತೆ ನಾವು ಅವ್ರಿಗೆ ಬಳಸ್ಕೊಳ್ತೀವಿ. ಅವ್ರಿಗೊಂದು ಅವಕಾಶ ಇರುತ್ತೆ ಪೊಲೀಸ್ ಇಲಾಖೆ ಜೊತೆ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ. ಮತ್ತು ಫಾರ್ ಎಕ್ಸಾಂಪಲ್ ಬ್ಯಾರಿಕೇಡ್ ಡ್ಯೂಟಿ ಮಾಡೋದು, ಮತ್ತು ಹೊಯ್ಸ್ಲಾದಲ್ಲಿ ಜೊತೆಲಿ ಹೋಗೋದು, ದೆನ್ ಮಾಸ್ಕ್ ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸ್ ಎನ್ಫೋರ್ಸ್ಮೆಂಟ್ ಮಾಡೋದಿರಲಿ, ಪೊಲೀಸ್ ಠಾಣೆಗಳಿಗೆ ಅಂದರೆ ಬರವಣಿಗೆ ಕೆಲಸ ಇರೋದಿರಲಿ, ಇತ್ಯಾದಿಗಳಿಗೆ ಅವ್ರಿಗೆ ನಾವು ಬಳಸ್ಕೊಳ್ತೀವಿ. ಅವ್ರಿಗೆ ಪ್ರಮುಖವಾಗಿ ರೈತರು ಹೆಚ್ಚು ನಗರಕ್ಕೆ ಬಂದು ಮಾರ್ಕೆಟ್ ಆಗಿರ್ಬೋದು, ಇಲ್ಲಿ ಬಂದ ತಂದು ತರಕಾರಿಗಳನ್ನ ವಾಹನಗಳನ್ನು ತಂದು ಮಾಡ್ತಾರೆ, ಅಂಥವ್ರಿಗೆ ಯಾವ ರೀತಿ ಇದು ಮಾಡ್ಕೊಂಡಿದ್ದೀರಿ? ಮತ್ತೊಂದು ಕಡೆ ನಾವು ಯಾವತ್ತು ಹಿಂದೆ ತೊಂದರೆ ಕೊಟ್ಟಿರಲಿಲ್ಲ. ಮತ್ತು ರೈತರಿಗೆ ಯಾರು ತೊಂದರೆ ಕೊಡೋದಿಲ್ಲ. ಅವರು ನಂಬರ್ 1 ಪ್ರಯಾರಿಟಿಲಿರೋದು. ಸೊ ಲಾಸ್ಟ್ ಟೈಮ್ ಕೂಡ ಈ ಸರ್ತಿ ಕೂಡ ರೈತರು ಅವರವ್ರು ತಮ್ಮ ಏನೇನಿದೆಲ್ಲ ಪದಾರ್ಥಗಳು ತಗೊಂಡ್ಬಂದು ಸಿಟಿ ಮಾರ್ಕೆಟಲ್ಲಿ ಹೊರಗಡೆ ಅವ್ರು ಮಾರಾಟ ಮಾಡೋಕ್ಕೆ ಮುಕ್ತ ಅವಕಾಶ ಇದೆ. 12 ಗಂಟೆ ತನಕ ಇದೆ ಅಷ್ಟೇ. ಈಗ ಮತ್ತೊಂದು ಇನ್ನೊಂದು ವಿಷಯ ಅಂದ್ರೆ ಅನಾವಶ್ಯಕವಾಗಿ ವಾಹನಗಳು ಬಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು. ಸದ್ಯ ನಮ್ಮವ್ರು ಕ್ರಮ ತಗೊಳ್ತಾರೆ. ಲಾಸ್ಟ್ ಟೈಮ್ ಕೂಡ 49,000 ವೆಹಿಕಲ್ ಸೀಸ್ ಮಾಡಿದ್ರು. ನೀವು ಅನ್ನೆಸೆಸರಿ ಓಡಾಡಿದ್ರೆ ಅವ್ರ ಮೇಲೆ ಕ್ರಮ. ಒಟ್ಟಿನಲ್ಲಿ ಮನೇಲಿರಿ, ದಯಮಾಡಿ ಮನೇಲಿರಿ. ನಿಮ್ಗೆ ಒಳ್ಳೇದಕ್ಕಾಗಿ ಮಾಡ್ತಾ ಇರೋದಲ್ಲಿಗೆ. ಆಮೇಲೆ ಒಂದು ವಾರ ಆದ ನಂತರ ಅನ್ಲಾಕ್ ಮಾಡ್ತೀವಲ್ಲ, ಅನ್ಲಾಕ್ ಮಾಡ್ಕೊಂಡು ಹೊರಗಡೆ ಬರುವಾಗ. ಇದಿಷ್ಟು ನಗರ ಪೊಲೀಸ್ ಆಯುಕ್ತರಂತಹ ಭಾಸ್ಕರ್ ಅವರ ಮಾತು. ಎಲ್ಲರೂ ಕೂಡ ಮನೆಯಲ್ಲಿ ನಿಮ್ಮ ಸುರಕ್ಷಿತವಾಗಿ ಈ ಒಂದು ಲಾಕ್ಡೌನ್ ಅನ್ನ ಮಾಡಿರೋದು, ಎಲ್ಲ ಕೂಡ ಸಹಕಾರ ಕೊಡಬೇಕು ಅನ್ನೋದು ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಗಂಗಾಧರ್ ಡಾಕ್ಟರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಪೊಲೀಸ್ ಆಯುಕ್ತ